ಇವತ್ತು ಬೆಳಗ್ಗೆ 5 ಗಂಟೆ ತನಕ ಲಾಕ್ಡೌನ್ ಆಗಿತ್ತು, ಇನ್ನೊಂದು ಕಡೆ ಕರ್ಫ್ಯೂ ಇತ್ತು. ಆದರೆ 5 ಗಂಟೆ ಆದಮೇಲೆ ಇಡೀ ಕರ್ನಾಟಕದ ಚಿತ್ರನೇ ಬೇರೆ, ಯಾಕೆಂದ್ರೆ ಅನ್ಲಾಕ್ ಆಗೋಗಿದೆ. ರೋಡ್ಗಿಳಿತಾ ಇದೆ ಬಸ್ಗಳು, ಬೈಕು, ಆಟೋ, ಕ್ಯಾಬ್ ಎಲ್ಲವೂ ಕೂಡ. ಇನ್ನೊಂದು ಕಡೆ ದೇವಸ್ಥಾನ, ಅಂಗಡಿ, ಮುಂಗಟ್ಟು ಎಲ್ಲವೂ ಓಪನ್ ಆಗ್ತಾ ಇದೆ. ಹಾಗಿದ್ರೆ ಹೇಗಿದೆ ಇವತ್ತು? ಆ ನ್ಯೂಸ್ ಅನ್ನು ನಿಮ್ಮ ಮುಂದೆ ಹೊತ್ತು ತಂದಿದ್ದೀನಿ. ಈ ಹೊತ್ತಿನ ಸ್ಪೆಷಲ್ ಕರ್ನಾಟಕ ಅನ್ಲಾಕ್. ಮುಖ್ಯಮಂತ್ರಿಗಳು ಹೇಳಿರೋ ಹಾಗೆ ಇವತ್ತು ಬೆಳಗ್ಗೆ ಇದ್ದ ಕರ್ನಾಟಕ ಅನ್ಲಾಕ್ ಆಗಿದೆ. ಕಂಟೈನ್ಮೆಂಟ್ ವಲಯದಲ್ಲಿ ಕಟ್ಟುನಿಟ್ಟಿನ ಕ್ರಮ ಬಿಟ್ಟರೆ ಇನ್ನೆಲ್ಲಾ ಕಡೆ ಕೂಡ ಅನ್ಲಾಕ್. ಮುಖ್ಯಮಂತ್ರಿ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನಿನ್ನೆ ಕೂಡ ಯೂಟ್ಯೂಬ್, ಫೇಸ್ಬುಕ್ ಅಲ್ಲೆಲ್ಲ ಲೈವ್ ಬಂದ್ರು ಮುಖ್ಯಮಂತ್ರಿಗಳು, ಇಡೀ ಕರ್ನಾಟಕದ ಜನತೆಗೆ ಮಾತಾಡಿದ್ರು. ಹಾಗೆಯೇ ಇವತ್ತಿಂದ ಕರ್ನಾಟಕ ಅನ್ಲಾಕ್ ಆಯಿತು. ದಕ್ಷಿಣ ಕನ್ನಡ ಹೊರತಾಗಿ ಇಡೀ ರಾಜ್ಯ ಅನ್ಲಾಕ್ ಆಗಿದೆ. ಅಂದ್ರೆ ಅರ್ಥ ಏನೋ, ಬಸ್ಸು, ಆಟೋ, ಕ್ಯಾಬ್ ಎಲ್ಲವೂ ಓಡಾಡ್ತಿದೆ. ಹೋಟೆಲ್, ರೆಸ್ಟೋರೆಂಟ್ ಎಲ್ಲ ಓಪನ್ ಇರುತ್ತೆ. ಧಾರ್ಮಿಕ ಕೇಂದ್ರಗಳು ಭಕ್ತರಿಗೆ ಮುಕ್ತವಾಗಿ ಓಪನ್ ಆಗಿರುತ್ತೆ. ಬ್ಯೂಟಿ ಪಾರ್ಲರ್ ಓಪನ್ ಆಗಿರುತ್ತೆ. ಶಾಪಿಂಗ್ ಮಾಲ್ ಓಪನ್ ಆಗಿರುತ್ತೆ. ಕೈಗಾರಿಕೆಗಳು, ಕಂಪನಿಗಳು ಇವತ್ತಿಂದ ಎಲ್ಲವೂ ಕಾರ್ಯನಿರ್ವಹಿಸ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಓಕೆ, ಎಲ್ಲವೂ ಓಪನ್ ಆಗಿರುವಂತಹ ಇವತ್ತು ಬೆಳಗ್ಗೆಯ ದೃಶ್ಯಾವಳಿಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿಮ್ಮ ನ್ಯೂಸ್ 18 ಕನ್ನಡ ಕ್ಯಾಮ್ರಾ ಹೋದಾಗ ನಮ್ಮ ಕ್ಯಾಮ್ರಾದ ಕಣ್ಣುಗಳು ನೋಡಿದ್ದು ಈ ಎಲ್ಲ ದೃಶ್ಯಗಳನ್ನ. ಬೆಂಗಳೂರಿನ ಹಲವಾರು ಭಾಗ ಇದು. BMTC ಬಸ್ ನಿಲ್ದಾಣ, ನಿಧಾನಕ್ಕೆ ಜನ ಬರೋಕ್ಕೆ ಶುರುವಾದರು. KSRTC ಬಸ್ಸು ನಿಧಾನಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಜನ. ಡ್ರೈವರ್ಗಳೆಲ್ಲ ಮಾತಾಡ್ತಾ ನಿಂತಿದ್ದಾರೆ. ಒಬ್ಬೊಬ್ಬರಾಗಿ ಕಾರ್ಯನಿರ್ವಹಿಸೋಕೆ ಶುರು ಮಾಡಿದ್ರು. KR ಮಾರುಕಟ್ಟೆ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳಿಗೆ ಪೊಲೀಸರು ಕೂಡ ಅಲ್ಲಲ್ಲಿ ಬ್ಯಾರಿಕೇಡ್ ಹಾಕಿದ್ರು, ಸೈನ್ ಬೋರ್ಡ್ಗಳನ್ನ ಇಟ್ಟರು, ಅಲ್ಲೂ ಕೂಡ ಸ್ಟಾಪರ್ಸ್ಗಳನ್ನ ಇಡ್ತಿದ್ದಾರೆ. ಇವೆಲ್ಲ ಒಂದಷ್ಟು ಅವರು ಬೆಳಗ್ಗೆ ಅರೇಂಜ್ ಮಾಡ್ಕೋತಾ ಇದ್ರು. ಯಾಕೆಂದರೆ ಎಲ್ಲ ರಂಗದಲ್ಲೂ ಕೂಡ ಎಕ್ಸೆಪ್ಟ್ ಫಿಲಮ್ ಥಿಯೇಟರ್ ಓಪನ್ ಆಗಿಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಕೂಡ ಜನ ಅಕ್ಸೆಸ್ ಮಾಡ್ಬೋದು, ಎಲ್ಲ ಕಡೆ ಹೋಗ್ಬೋದು. ಎಲ್ಲ ಬಸ್ಸು, ಆಟೋ, ಟ್ಯಾಕ್ಸಿ, ಕ್ಯಾಬು ಎಲ್ಲರಿಗೂ ಪರ್ಮಿಷನ್ ಇದೆ. ಸೊ ಹಾಗಾಗಿ ಮಾರುಕಟ್ಟೆಗಳಾಗಿರಲಿ, ಅಂಗಡಿ ಮುಂಗಟ್ಟುಗಳಾಗಿರಲಿ, ಅದು ಯಾವುದೇ ಅಂಗಡಿಗಳಾಗಿರಲಿ ಎಲ್ಲ ಅಂಗಡಿಗಳು ಓಪನ್ ಇರುತ್ತೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 9 ಗಂಟೆಯ ತನಕ ಇವೆಲ್ಲವೂ ಕೂಡ ತೆರೆದಿರುತ್ತೆ ಸಾರ್ವಜನಿಕರಿಗೆ. ಅದರ ನೆನಪಿರಲಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಲೇಬೇಕು, ಕಂಪಲ್ಸರಿ ಅದು. ಮತ್ತು ಮಾಸ್ಕನ್ನು ಹಾಕಿಕೊಳ್ಳಲೇಬೇಕು. ಡಬಲ್ ಕನ್ಫರ್ಮ್ ಇದು. ಸೊ ಹಾಗಾಗಿ ಎರಡನ್ನಂತೂ ಮಿಸ್ ಮಾಡೋಂಗೇ ಇಲ್ಲ. ಮತ್ತು ಸ್ಯಾನಿಟೈಸೇಷನ್ ಅದು ಅವಾಗ ನೀವು ಮಾಡ್ಕೋತಾನೆ ಇರಬೇಕು. ಇನ್ನು ಕಂಟೈನ್ಮೆಂಟ್ಗಳ ಪ್ರದೇಶಗಳಲ್ಲಿ ಮಾತ್ರ ರೂಲ್ಸ್, ಕಟ್ಟುನಿಟ್ಟಿನ ಕ್ರಮ ಅಂತೂ ಇದ್ದೇ ಇರುತ್ತೆ. ಮೆಜೆಸ್ಟಿಕ್ ಜನಸಂದಣಿ ಬಗ್ಗೆ, ಅನ್ಲಾಕ್ ಬಗ್ಗೆ ಜನ ಏನು ಹೇಳ್ತಾರೆ, ಎಲ್ಲದ್ರ ಬಗ್ಗೆ ನನ್ನ ಸಹೋದ್ಯೋಗಿ ಶರಣು ಹಂಪಿ ಆ ಭಾಗದಲ್ಲೆಲ್ಲ ಓಡಾಡಿ ಜನರನ್ನ ಮಾತಾಡಿಸಿದ್ದಾರೆ. ಅಲ್ಲಿಂದ ಲೈವ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಓಟು ಶರಣು ಹಂಪಿ. ಒಂದು ವಾರದ ಲಾಕ್ಡೌನ್ ನಂತರ ರಾಜ್ಯಾದ್ಯಂತ ದಕ್ಷಿಣ ಕನ್ನಡ ಹೊರತುಪಡಿಸಿ ಸಾರಿಗೆ ಸೇವೆ ಈಗ ಆರಂಭ ಆಗಿದೆ. ಬೆಳಗ್ಗೆಯಿಂದನೂ ಕೂಡ ಮೆಜೆಸ್ಟಿಕ್ ಅಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಿದೆ. ಆದರೆ ಪ್ರಯಾಣಿಕರ ಸಂಖ್ಯೆ ಮಾತ್ರ ಬಹಳ ಅಂದ್ರೆ ಬಹಳ ವಿರಳ. ಯಾಕಂದ್ರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಕೂಡ ಕರೋನಾ ಕೇಸ್ ಹೆಚ್ಚಳ ಆಗ್ತಾ ಇದೆ. ಲಾಕ್ಡೌನ್ ಇವರು ತೆಗೆದಿರ್ಬೋದು, ಆದರೆ ಪ್ರಯಾಣಿಕರ ಸಂಖ್ಯೆ ಮಾತ್ರ ಬಸ್ಗಳತ್ತ ಬರಲಿಕ್ಕೆ ಇನ್ನೂ ಕೂಡ ಜನ ಹಿಂದೇಟಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಕರೋನಾ ಕೇಸ್ ಪ್ರತಿದಿನವೂ ಕೂಡ 1,500ಕ್ಕೂ ಹೆಚ್ಚು ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಖಾಸಗಿ ವಾಹನಗಳಲ್ಲಿ ಜನರು, ಪ್ರಯಾಣಿಕರು ತಮ್ಮ ವಾಹನಗಳಲ್ಲಿ ಹೋಗ್ತಾ ಇದ್ದಾರೆ ಹೊರತು ಸಾರ್ವಜನಿಕ ಸೇವೆ ಏನಿದೆ KSRTC ಬಸ್ಗಳಲ್ಲಿ ಹೋಗ್ತಾ ಇಲ್ಲ. ಬಸ್ಗಳು ಸಾಲಾಗಿ ನಿಂತಿದ್ದಾವೆ. ಪ್ರಯಾಣಿಕರ ಸಂಖ್ಯೆ ಬಹಳ ಕಡಿಮೆ ಇದೆ. ಇನ್ನು ಆಟೋಗಳ ಕೂಡ ಸಾಲಲ್ಲಿ ನಿಂತಿರೋದು, ಆದರೆ ಪ್ರಯಾಣಿಕರು ಕಂಡು ಬರ್ತಾ ಇಲ್ಲ. ಅದೇ ರೀತಿಯಾಗಿ BMTCಯಲ್ಲೂ ಕೂಡ ಬೆಳಗ್ಗೆ ಒಂದು ಅರ್ಧ ಗಂಟೆ, 6 ಗಂಟೆಯಿಂದ ಸೇವೆ ಆರಂಭ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಅರ್ಧ ಗಂಟೆ ತಡವಾಗಿ ಸೇವೆ ಆರಂಭ ಆಗಿತ್ತು. ಪ್ರಯಾಣಿಕರು ಕೂಡ ಕೆಲವರು ಕಂಪನಿಗಳಿಗೆ ಹೋಗುವಂಥವ್ರಿಗೆ ಸಂಕಷ್ಟ ಆಗಿತ್ತು. ಅದು ಹೊರತುಪಡಿಸಿದಂತೆ ಪ್ರಯಾಣಿಕರ ಸಂಖ್ಯೆ ಬಹಳ ಕಡಿಮೆ ಇದೆ. ಬಸ್ಗಳ ಸಂಖ್ಯೆನೂ ಕೂಡ ಪ್ರಯಾಣಿಕರ ಆಧಾರದ ಮೇಲೆ ಬಸ್ಗಳನ್ನು ಬಿಡ್ತಾ ಇದ್ದಾರೆ. ಬೆಳಗ್ಗೆಯಿಂದನೂ 1,000 ಬಸ್ಗಳನ್ನು BMTC ಬಿಡ್ತಾ ಇರೋದು. ಆದರೆ ಬೆಂಗಳೂರಿನಲ್ಲಿ KSRTCಗೆ ಹೋಲಿಸಿದರೆ BMTCಯ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಬಹಳ ಕಡಿಮೆ ಇದೆ. ಯಾಕಂದರೆ 3,000ಕ್ಕೂ ಹೆಚ್ಚು ಬಸ್ಗಳು ಲಾಕ್ಡೌನ್ಕಿಂತ ಮುಂಚಿತವಾಗಿ ಏನು ಸೇವೆಯನ್ನು ನೀಡಿದ್ವು ಮತ್ತು ಪ್ರಯಾಣಿಕರು ಕೂಡ ತಕ್ಕ ಮಟ್ಟಿಗೆ ಬರ್ತಾ ಇದ್ರು. ಆದರೆ ಇವತ್ತು ನೋಡ್ತಾ ಇದ್ರೆ, ಲಾಕ್ಡೌನ್ ನಂತರ ನೋಡ್ತಾ ಇದ್ರೆ ಪರಿಸ್ಥಿತಿ ಬಹಳ ಭಿನ್ನವಾಗಿದೆ. ಪ್ರಯಾಣಿಕರು, ಜನರು ಬಸ್ ಹತ್ತಲಿಕ್ಕೆ ಹಿಂದೇಟಾಗ್ತಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ನಿಮಗೆ ನೆನಪಿರ್ಬೋದು, 8 ದಿನಗಳ ಹಿಂದೆ ಬೆಂಗಳೂರಿಂದ ಹೊರ ಹೋಗುವವರ ಸಂಖ್ಯೆ ತುಂಬಾನೇ ಇತ್ತು.
ಆದರೆ ಇವತ್ತು ಬೆಳಗ್ಗೆ ಅದರ ಸೀನ್ ಫುಲ್ ಉಲ್ಟಾ. ಹಾಗಾದ್ರೆ ಏನು ನಡೀತಿದೆ ಅಂತೀರಾ? ಬೆಂಗಳೂರಿನತ್ತ ಬರ್ತಿರೋರ ಸಂಖ್ಯೆ ಈಗ ಜಾಸ್ತಿ ಆಗಿದೆ. ಊರಿಗೆ ಹೋದವರು ವಾಪಸ್ ಅನ್ಲಾಕ್ ಆದ್ಮೇಲೆ ಬೆಂಗಳೂರು ಹತ್ರ ಮುಖ ಮಾಡಿದ್ದಾರೆ. ನೆಲಮಂಗಲ ಟೋಲ್ ಹತ್ರ ಕೆಲವೇ ಕ್ಷಣದಲ್ಲಿ ದೃಶ್ಯ ತೋರಿಸ್ತೀನಿ. ಫುಲ್ ಜನ. ಬ್ರೇಕಿಂಗ್ ನ್ಯೂಸ್. ಒಂದ್ 8 ದಿನ ಊರ್ ಕಡೆ ಇದ್ದು ಈಗ ವಾಪಸ್ ಬರ್ತಿದ್ದಾರೆ. ಹೋದವ್ರು ಎಲ್ಲರೂ ಬರ್ತಿದ್ದಾರೆ ಅಂತ ಹೇಳಲಾರೆ ನಾನು, ಆದ್ರೆ ಒಂದಷ್ಟು ಜನ ಮಾತ್ರ ವಾಪಸ್ ಅಂತೂ ಬರ್ತಿದ್ದಾರೆ. ಒಂದು ವಾರದ ಬಳಿಕ ಜನ ವಾಪಸ್ ಬರ್ತಿದ್ದಾರೆ. ಬಸ್ಸು, ತಮ್ಮ ಓನ್ ವೆಹಿಕಲ್ಗಳು, ಸ್ವಂತ ವಾಹನಗಳ ಮೂಲಕ ವಾಪಸ್ ಬರ್ತಿದ್ದಾರೆ. ಅತ್ತಿಬೆಲೆ, ಈ ಕಡೆ ದೇವನಹಳ್ಳಿ ಟೋಲ್ ಹತ್ರ ಕೂಡ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ನೆಲಮಂಗಲ ಆ ಭಾಗದಲ್ಲೂ ಟ್ರಾಫಿಕ್ ಜಾಮ್ ಆಗಿತ್ತು. ಅಂದರೆ ಒಳ ಬರುವವರ ಸಂಖ್ಯೆ ಹೆಚ್ಚಾಗಿದೆ ಟೋಲ್ಗಳಲ್ಲಿ. ನೀವು ನೋಡ್ತಿರುವಂಥ ದೃಶ್ಯ ನೆಲಮಂಗಲದ ಟೋಲ್, ಅತ್ತಿಬೆಲೆ ಟೋಲ್, ದೇವನಹಳ್ಳಿ ಟೋಲ್. ಬೆಂಗಳೂರಿನ ಒಳಗಡೆ ಬರ್ತಿರೋರು ಇವರೆಲ್ಲ ಕೂಡ ದೃಶ್ಯಾವಳಿಗಳಲ್ಲಿ. ಎಲ್ಲ ಕಡೆ ಜನ, ಎಲ್ಲ ಕಡೆ ಕ್ಯೂ, ಎಲ್ಲ ಕಡೆ ಚೆಕ್ಕಿಂಗು, ಎಲ್ಲ ಒಳಗೆ ಬರ್ತಿದ್ದಾರೆ. ಮುಗಿತಲ್ಲ, ಅನ್ಲಾಕ್ ಆದಮೇಲೆ ಆಫೀಸ್ಗಳು ಓಪನ್ ಆಗ್ತಿರುತ್ತೆ, ಕೆಲವೊಂದು ಕಡೆ ಕಾರ್ಖಾನೆಗಳು ಓಪನ್ ಆಗ್ತಿರುತ್ತೆ. ಇವರೆಲ್ಲ ಹೋದವರು ಹೇಳಕ್ಕೆ ಬರಲ್ಲ, ಇನ್ನೊಂದು 2-3 ವಾರ ಲಾಕ್ ಮಾಡ್ತಾರೆ ಅಂತ ಹೋಗಿದ್ರು. ಇನ್ನು ಅವರೆಲ್ಲ ವಾಪಸ್ ಬರ್ತಿದ್ದಾರೆ. ಯಾರು ಮನೆಗೆ ಖಾಲಿ ಮಾಡ್ಕೊಂಡು ಹೋದ್ರು ಅವ್ರು ಯಾರು ಬರ್ತಾ ಇಲ್ಲ. ಡ್ಯಾಮ್ ಶೋರ್ ನಾನು, ಅವ್ರು ಬರೋದಕ್ಕೆ ಇನ್ನೂ ತಿಂಗಳಾಂಗಟ್ಲೆ ಬೇಕು. ಇವರೆಲ್ಲ ಟೆಂಪ್ರವರಿಯಾಗಿ 1 ವಾರ 2 ವಾರ 3 ವಾರ ಆಗುತ್ತೆ ಅಂತೆಲ್ಲ ಅಂದ್ಕೊಂಡು ಹೋಗ್ತಿದ್ರು. ಆದರೆ 1 ವಾರಕ್ಕೆ ಲಾಕ್ಡೌನ್ ಮುಗೀತು ಅಂದಮೇಲೆ ಎಲ್ಲ ವಾಪಸ್ ಬನ್ನಿ. ಸೊ ಹಾಗಾಗಿ ಇಲ್ಲಿ ಕೆಲಸ ಇದ್ದೇ ಇದೆ. ಅವರೆಲ್ಲ ವಾಪಸ್ ಬರ್ತಿದ್ದಾರೆ. 3 ದೃಶ್ಯಾವಳಿಗಳು ತೋರಿಸ್ತಾ ಇದ್ದೀವಿ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನಲ್ಲಿ. ಒಂದು ಕಡೆ ನೆಲಮಂಗಲ ಟೋಲ್, ಅತ್ತಿಬೆಲೆ ಟೋಲ್, ಈ ಕಡೆ ದೇವನಹಳ್ಳಿ ಟೋಲ್. ಇಷ್ಟೇ ಅಲ್ವಲ್ಲ, ನೀವೆಲ್ಲ ಕೇಳ್ತಿರ್ತೀರ ಇನ್ನು ಮೈಸೂರು ರೋಡ್ ಕಡೆ ಹೆಂಗೆ, ಏರ್ಪೋರ್ಟ್ ರೋಡ್ ಕಡೆ ಹೆಂಗೆ ಅಂತ. ಅದನ್ನು ತೋರಿಸ್ತೀನಿ ನೋಡಿ. ಈಗ 2 ದೃಶ್ಯ ಬಂತು, ಏರ್ಪೋರ್ಟ್ ರಸ್ತೆ ಮತ್ತು ಮೈಸೂರು ರಸ್ತೆ. ಇದು ಬೆಂಗಳೂರಿಗೆ ಒಳಬರುವ ವಾಹನಗಳ ದೃಶ್ಯಾವಳಿಗಳು. ಫುಲ್ ಡೆನ್ಸಿಟಿ ಜಾಸ್ತಿ ಇತ್ತು. ವಾಹನ ಸಂಚಾರ ಕೂಡ ನಿಧಾನಕ್ಕೆ ಹೆಚ್ಚಾಗ್ತಿರೋ ಲಕ್ಷಣ ಕಾಣಿಸ್ತಾ ಇದೆ. ಏರ್ಪೋರ್ಟ್ ರೋಡ್ ಎಡಭಾಗದಲ್ಲಿ, ಫ್ಲೈಓವರ್ ಮೇಲೆ ನಾನ್ ಸ್ಟಾಪ್ ಒಳಗಡೆ. ಈ ಕಡೆ ಹೋಗೋರು ಏನು ಕಡಿಮೆ ಇಲ್ಲ, ಏರ್ಪೋರ್ಟ್ ರೋಡ್ ಆಗಿರೋದ್ರಿಂದ. ಬಟ್ ಒಳಗೆ ಬರೋರು ಜಾಸ್ತಿ ಆಗ್ತಿದ್ದಾರೆ. ಇನ್ನು ಮೈಸೂರಿಂದ ಬೆಂಗಳೂರು ಕಡೆ ಬರ್ತಿರೋರು, ಮೈಸೂರು, ಮಂಡ್ಯ, ರಾಮನಗರ, ಚನ್ನಪಟ್ಟಣ ಮಧ್ಯೆ ಬರುತ್ತಲ್ಲ. ಬಟ್ ಬೆಂಗಳೂರು ಒಳಗಡೆ ಎಂಟ್ರಿ ಕೊಡ್ತಿರೋ ವಾಹನಗಳ ಸಂಖ್ಯೆ ಮಾತ್ರ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇತ್ತು. ಆ ದೃಶ್ಯ ನಾನು ನಿಮ್ಗೆ ತೋರಿಸ್ತಾ ಇದ್ದೀವಿ. ಏರ್ಪೋರ್ಟ್ ರಸ್ತೆ ಕಡೆ ನನ್ನ ಕೊಲೀಗ್ ಮುನಿರಾಜು ಹೋಗಿದ್ರು. ಅಲ್ಲಿಂದ ಮಾತಾಡಿ ಏನೇನಾಗಿದೆ ಅಂತ ದೃಶ್ಯ ತೋರಿಸಿದ್ದಾರೆ. ಓಟು ಮುನಿರಾಜು. ಇಂದಿನಿಂದ ಬೆಂಗಳೂರಿನಲ್ಲಿ ಲಾಕ್ಡೌನ್ ಅನ್ನ ತೆರವುಗೊಳಿಸಲಾಗಿದೆ. ಕಳೆದ 1 ವಾರದಿಂದ ಬೆಂಗಳೂರಿನಲ್ಲಿ ಲಾಕ್ಡೌನ್ ಇದ್ದು ಎಲ್ಲ ಒಂದು ರಸ್ತೆಗಳನ್ನ ಬಂದ್ ಮಾಡಲಾಗಿತ್ತು, ಮತ್ತೆ ವೆಹಿಕಲ್ ಮೂವ್ಮೆಂಟ್ ಅನ್ನು ಸಹ ಕಂಟ್ರೋಲ್ ಮಾಡಲಾಗಿತ್ತು. ಆದ್ರೆ ಇವತ್ತು ಬೆಳಗ್ಗೆ 5 ಗಂಟೆಯಿಂದಲೂ ಸಹ ಬೆಂಗಳೂರಿನಲ್ಲಿ ವಾಹನ ಸಂಚಾರಕ್ಕೆ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ. ಈಗಾಗಲೇ ಬೆಂಗಳೂರಿನ ನಾನಾ ರಸ್ತೆಗಳಲ್ಲಿ ಆಟೋ, ಕ್ಯಾಬ್ ಮತ್ತೆ ಖಾಸಗಿ ವಾಹನಗಳ ಓಡಾಟ ಆರಂಭ ಆಗಿದೆ. ಮತ್ತೆ BMTC ಬಸ್ ಸಂಚಾರವೂ ಸಹ ಆರಂಭ ಆಗಿರುವಂತದ್ದು. ಆದ್ರೆ ಬೆಂಗಳೂರಿನಿಂದ ಏರ್ಪೋರ್ಟ್ಗೆ ಹೋಗುವಂತ ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ವಾಹನ ಸಂಚಾರ ಎಂದಿನಂತೆ ಇವತ್ತು ಸಹ ತುಂಬಾ ವಿರಳವಾಗಿರುವಂತದ್ದು. ಭಾರಿ ಇಳಿಮುಖವಾಗಿ ವೆಹಿಕಲ್ ಮೂವ್ಮೆಂಟ್ ಅನ್ನ ಈ ಒಂದು ರಸ್ತೆಯಲ್ಲಿ ಕಾಣಬಹುದಾಗಿದೆ. ಯಾಕಂದ್ರೆ ಲಾಕ್ ಡೌನ್ ಸಂದರ್ಭದಲ್ಲಿಯೂ ಸಹ ಇಷ್ಟೇ ಪ್ರಮಾಣದಲ್ಲಿ ವೆಹಿಕಲ್ ಏರ್ಪೋರ್ಟ್ ರಸ್ತೆಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ವು. ಆದ್ರೆ ಇವತ್ತು ಲಾಕ್ ಡೌನ್ ತೆರವಾಗಿರೋದ್ರಿಂದ ಏನು ಬೆಂಗಳೂರಿನಿಂದ ಹೊರಗಡೆ ಹೋಗುವಂತವ್ರು ಇರ್ಬೋದು, ಮತ್ತೆ ಬೆಂಗಳೂರಿಂದ ಹೊರಭಾಗದಿಂದ ಬೆಂಗಳೂರಿಗೆ ಬರುವಂತವರ ಸಂಖ್ಯೆ ಸಹ ಹೆಚ್ಚಾಗಿರುತ್ತೆ ಒಂದು ನಿರೀಕ್ಷೆ ಇತ್ತು. ಆದ್ರೆ ಇವತ್ತು ಆ ಮಟ್ಟಿಗೆ ನೋಡಿದ್ರೆ ತುಂಬಾ ಕಡಿಮೆ ಟ್ರಾಫಿಕ್ ಈ ಒಂದು ರಸ್ತೆಯಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಲಾಕ್ ಡೌನ್ ತೆರವಾದ್ರೂ ಸಹ ಜನ ಎಲ್ಲೋ ಒಂದ್ ಕಡೆ ಮನೆಯಿಂದ ಹೊರಗಡೆ ಬರ್ತಿಲ್ವಾ, ಅಥವಾ ಕೆಲಸ ಕಾರ್ಯಗಳನ್ನ ವರ್ಕ್ ಫ್ರಮ್ ಹೋಮ್ ರೀತಿಯಲ್ಲಿ ಮನೆಗಳಲ್ಲೇ ಕೆಲಸವನ್ನು ಮಾಡೋದಕ್ಕೆ ನಿರ್ಧಾರ ಮಾಡಿದಾರ ಅನ್ನೋ ಅನುಮಾನಗಳು ಸಹ ಇಲ್ಲಿ ಉಂಟಾಗ್ತಿರುವಂತದ್ದು. ಮತ್ತೆ ಈಗಾಗಲೇ ಕೆಲವು ಕಂಪನಿಗಳು ಸಹ ಒಂದು ವರ್ಕ್ ಫ್ರಮ್ ಹೋಮ್ ಆಫರ್ ಕೊಟ್ಟಿರೋದ್ರಿಂದ ಸಾಕಷ್ಟು ನೌಕರರು ಮನೆಯಲ್ಲೇ ಕೂತು ಕೆಲಸವನ್ನು ಸಹ ಮಾಡ್ತಿದ್ದಾರೆ. ಇನ್ನುಳಿದಂತೆ KSRTC ಬಸ್ ಮತ್ತೆ BMTCಗಳು ಮತ್ತೆ ಆಟೋ, ಕ್ಯಾಬ್ಗಳ ಸಂಚಾರ ಇದೆ. ಆದ್ರೆ ಪ್ರತಿನಿತ್ಯಕ್ಕೆ ಹೋಲಿಕೆ ಮಾಡಿದ್ರೆ ಏರ್ಪೋರ್ಟ್ ರಸ್ತೆಯಲ್ಲಿ ಇವತ್ತು ತುಂಬಾ ವಿರಳವಾದ ಒಂದು ಟ್ರಾಫಿಕ್ ಅನ್ನ ಇಲ್ಲಿ ಕಾಣಬಹುದಾಗಿದೆ. ಈಗಾಗಲೇ ನಾವೇನು ಹೆಬ್ಬಾಳ ಒಂದು ಜಂಕ್ಷನ್ ಏನಿದೆ, ಈ ಒಂದು ಜಂಕ್ಷನ್ ನಲ್ಲಿ ನೋಡ್ತಿದ್ರೆ ವೆಹಿಕಲ್ ಮೂವ್ಮೆಂಟ್ ತುಂಬಾ ಕಡಿಮೆ ಇರುವಂತದ್ದು. ಯಾಕಂದ್ರೆ ಪ್ರತಿನಿತ್ಯ ಹೆಬ್ಬಾಳ ಬಳಿ ಒಂದು ದೊಡ್ಡ ಮಟ್ಟದ ಟ್ರಾಫಿಕ್ ಉಂಟಾಗ್ತಿತ್ತು. ಭಾರಿ ವಾಹನಗಳು ಈ ಒಂದು ಹೆಬ್ಬಾಳ ಫ್ಲೈಓವರ್ ಅಲ್ಲಿ ಜಾಮ್ ಆಗ್ತಿದ್ವು. ಆದ್ರೆ ಇವತ್ತು ಲಾಕ್ ಡೌನ್ ತೆರವಾದ್ರೂ ಸಹ ತುಂಬಾ ವೆಹಿಕಲ್ ಮೂವ್ಮೆಂಟ್ ಕಡಿಮೆ ಇರೋದ್ರಿಂದ ವಾಹನ ಸವಾರರು ಎಲ್ಲ ಒಂದ್ ಕಡೆ ಮನೆಯಿಂದ ಕೊರೋನಾ ಭೀತಿ ಮತ್ತೆ ಏನು ಲಾಕ್ ಡೌನ್ ಎಫೆಕ್ಟ್ ಇನ್ನು ಮುಗ್ದಿಲ್ವೇನೋ ಅನ್ನೋ ರೀತಿ ಮನೆಯಿಂದ ಹೊರಗಡೆ ಬರೋದಕ್ಕೂ ಸಹ ಹಿಂಜರಿತಿರ್ಬೋದು ಅನ್ನೋ ಅನುಮಾನಗಳು ಸಹ ವ್ಯಕ್ತವಾಗ್ತಿರುತ್ತದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು.